ಹಲೋ ಗೈಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಎಲ್ಲರಿಗೂ ಸ್ವಾಗತ. ನಾನು ಇವತ್ತು ಕಾಲೇಜಿಗೆ ಬೇಗ ರೆಡಿಯಾಗಿ ಆಟೋಯಿಂದ ಇಳ್ಕೊಂಡು ಈ ರೀತಿ ಓಡ್ ಬಂದು ಕ್ಲಾಸಲ್ಲಿ ಕೂತ್ಕೊಂಡೆ. ವಿಡಿಯೋ ಮಾಡೋಣ ಅಂತ ಮೊಬೈಲ್ ತೆಗೆದ್ರೆ ಇವ್ರು 3 ಜನ ಮುಖ ಮುಚ್ಕೋತಾ ಇದ್ರು. ಅದೇ ನಮ್ ಗಂಡು ಹುಡುಗಿ ಮಾತ್ರ ಈ ಊರ್ನಾಗೆ ಸೆಂಟ್ ಹಾಕೊಳ್ಳೋ ಬಡ್ಡಿ ಮಗ ನೀನ್ ಒಬ್ನೇ. ಆಮೇಲೆ ಮ್ಯಾಮ್ ಬಂದ್ರು ಅಂತ ಹೇಳಿ ಫೋನ್ ಆಫ್ ಮಾಡಿ ನೆಕ್ಸ್ಟ್ ಕ್ಲಾಸ್ ಸೆಮಿನಾರ್ ಹಾಲ್ ಅಲ್ಲಿ ಇತ್ತು, ಅದನ್ನು ಕೂಡ ಮುಗಿಸ್ಕೊಂಡು ಮತ್ತೆ ಕ್ಲಾಸಿಗೆ ಬಂದ್ವಿ. ಅಕ್ಷತೆನ ಮಾತಾಡಿಸ್ಕೊಂಡು ಗಂಟು ಮುಟ್ಟೆ ಎಲ್ಲ ಕಟ್ಕೊಂಡು ಗ್ರೌಂಡ್ ಕಡೆ ಬಂದ್ವಿ. ಸೊ ಗ್ರೌಂಡ್ ನಲ್ಲಿ ಕುತ್ಕೊಂಡು ಸ್ನಾಪ್ಚಾಟ್ ಅಲ್ಲಿ ಬರೋ ಒಂದೊಂದು ಫಿಲ್ಟರ್ ಕೂಡ ಟೆಸ್ಟ್ ಮಾಡ್ಕೊಂಡು ಯಾರು ಎಷ್ಟು ಕ್ಯೂಟ್ ಆಗಿದೀವಿ ಅಂತ ನೋಡ್ಕೊತಾ ಇದ್ವಿ. ಅದಾದ್ಮೇಲೆ ನಾವು ಮತ್ತೆ ಲ್ಯಾಬಿಗೆ ಬಂದು ಎಕ್ಸ್ಪೆರಿಮೆಂಟ್ ನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಎಕ್ಸ್ಪೆರಿಮೆಂಟ್ ಮಾಡೋದು ಕಷ್ಟ ಅಲ್ಲ, ಆದ್ರೆ ಎಕ್ಸ್ಪೆರಿಮೆಂಟ್ ಎಲ್ಲ ಬೇಗ ಮುಗಿಸಿ ಕುತ್ಕೊಂಡು ಮನೆಗೆ ಯಾವಾಗ ಬಿಡ್ತಾರೆ ಅಂತ ವೇಟ್ ಮಾಡೋದಿದೆಯಲ್ಲ, ಅದು ತುಂಬಾ ಕಷ್ಟ. ಹಂಗೋ ಹಿಂಗೋ ಕಾಲ ಕಳೆದ್ಮೇಲೆ ಮುಗಿತಲ್ಲಪ್ಪ ಅನ್ನೋ ಖುಷಿಯಲ್ಲಿ ಮನೆ ಕಡೆ ಹೊರಟ್ವಿ. ಸೊ ಕೆಳಗಡೆ ಬಂದ್ಮೇಲೆ ನಮ್ಮ ದೋಸ್ತು ಸಿಕ್ಕಿದ್ರು. ಹಂಗೆ ಅವ್ರ ಜೊತೆ ಮಾತಾಡ್ಕೊಂಡು ಹೆಜ್ಜೆ ಹಾಕೊಂಡು ಹೋದ್ವಿ. ಸೊ ಇಲ್ಲಿ ಹೋಗ್ತಾ ಹಂಗೆ ಗ್ರೌಂಡ್ ಅಲ್ಲಿ ಏನೋ ಫೆಸ್ಟ್ ನಡೀತಿತ್ತು. ಸೊ ಫೆಸ್ಟ್ ಅಂದ್ರೆ ಏನೋ ಬಟ್ಟೆ, ಊಟ ಎಲ್ಲ ಇಟ್ಟಿದ್ರು. ನೋಡ್ಕೊಂಡು ಹೋಗೋಣ ಅಂತ ಹಂಗೆ ಒಂದ್ ರೌಂಡ್ ಹಾಕಿದ್ವಿ. ಅಲ್ಲಿ ಯಾರೋ ಮಾವಿನಕಾಯಿ ತಿನ್ನ ಕೊಟ್ರು. ಚೆನ್ನಾಗಿತ್ತು. ಆಮೇಲೆ ಅಲ್ಲಿಂದ ತಿನ್ಕೊಂಡು ಮನೆ ಕಡೆ ಬಂದೆ. ನಮ್ ಸುತ್ತಮುತ್ತ ತುಂಬಾ ಕ್ಯಾಮ್ರಾಗಳಿದ್ವು. ನಾವ್ ಈ ಕ್ಯಾಮ್ರಾನ ಹಾಕಿಸ್ಕೊಂಡಿದೀವಿ. ಅದಾದ್ಮೇಲೆ ಮನೆಗ್ ಬಂದು ನಮ್ಮ ಅಮ್ಮ ಬಿರಿಯಾನಿ ಮಾಡಿದ್ರು ಅಂತ ಬಿರಿಯಾನಿನ ಫುಲ್ ಬ್ಯಾಟಿಂಗ್ ಆಡೋಣ ಅಂತ ಅನ್ಕೊಂಡೆ. ಅದಕ್ಕೂ ಮುಂಚೆ ಈ ಪೇರ್ನ ಹೇಳಿದೆ. This little food can satisfy my stomach. ನನಗಂತೂ ಈ ಮಂತ್ರ ಏನು ಅಂತ ಅರ್ಥ ಆಗ್ಲಿ. ನಿಮಗೆ ಅರ್ಥ ಆಗಿದೆ ಕಾಮೆಂಟ್ ಮಾಡಿ. ನಿಮ್ಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಫಾಲೋ ಮಾಡಿ. ಥ್ಯಾಂಕ್ ಯು. ಬಾಯ್.